ಗೈಸ್ ವೆಲ್ಕಮ್ ಟು ಮೇಘನಾ ವ್ಲಾಗ್ಸ್. ಇವರು ಇಲ್ಲಿ ನೋಡಿ ಮೇಡಮ್, ಮರ್ತಿಲ್ಲ, ನೆನ್ಸ್ಕೊಂಡಿದ್ದೀನಿ ನೋಡಿ. ಹಲೋ. ದಾಳಿಂಬೆ ಎಷ್ಟು? 180. ತಾರಸಿ ಮೇಲೆ ಬಟ್ಟೆ ಹಾಕಿದ್ದೀನಿ, ಎತ್ಕೊ ಬಾ ಅಂತ ಹೇಳಿ. ವೆಲ್ಕಮ್ ಟು ಮೇಘನಾ ವ್ಲಾಗ್ಸ್. ಈಗ ರೆಡಿ ಆಗಿದ್ದೀನಿ, ಡ್ಯೂಟಿಗೆ ಹೊರಡಬೇಕು. ಇನ್ನೊಂದು 5 ಮಿನಿಟ್ಸ್ ಇದೆ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬರುತ್ತೆ. ಬಂದ ತಕ್ಷಣ ಡ್ಯೂಟಿಗೆ ಹೊಂಟೋಗ್ತೀನಿ. ನೆನ್ನೆ ನಾನು ಡ್ಯೂಟಿಗೆ ಹೋಗಿದ್ದಾಗ ಅಲ್ಲಿ ಕೇಳಿದ್ರು ಆಲ್ಮೋಸ್ಟ್ ಎಲ್ಲರೂ, ಹೊಸ ಯೂಟ್ಯೂಬ್ ಓಪನ್ ಮಾಡಿದ್ಯಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಹೇಳಿದೆ. ಆಮೇಲೆ ಅಕೌಂಟ್ಸ್ ಕುಮಾರ್ ಸರ್ ಅಂತ ಇದ್ದಾರೆ, ಅವ್ರು ಅಂದ್ಬಿಟ್ಟು ಎಲ್ಲೋ ನಮ್ಮನ್ನೇ ವ್ಲಾಗ್ ಮಾಡಿ ಹಾಕಿಲ್ಲ, ಎಲ್ಲರನ್ನೂ ಹಾಕಿದ್ಯಾ ಅಂತ ಹೇಳಿದ್ರು. ಇವತ್ತು ಬರ್ತಾರೆ, ಇವತ್ತು ಬಂದಾಗ ಅವ್ರದ್ದು ಕ್ಲಿಪ್ಪಿಂಗ್ ತೊಗೊಂಡು ಹ್ಯಾಡ್ ಮಾಡ್ತೀನಿ. ಆಮೇಲೆ ಡ್ಯೂಟಿ ಮುಗಿಸಿ ಮನೆಗೆ ಬರಬೇಕಾದ್ರೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಸಂಜೆ ಅಮ್ಮ ಹೇಳಿದ್ದಾರೆ, ಫ್ರೂಟ್ ದಾಳಿಂಬೆ ಹಣ್ಣು ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಸರಿ ಆಯಿತು ಅಂತ ಹೇಳಿದ್ದೀನಿ. ನೋಡೋದ ಏನಾಗುತ್ತೆ, ಅದನ್ನ ಮರ್ತ್ಕೋತೀನೋ ಏನೋ ಅಂತ ಗೊತ್ತಿಲ್ಲ. ನೋಡಿಬಿಟ್ಟು ತಗೊಬರೋದ. ಓಕೆ. ಏನಂತ ಹಾಯ್ ಫ್ರೆಂಡ್ಸ್, ಇವರು ಕುಮಾರ್ ಸರ್. ಹಲೋ, ವೆಲ್ಕಮ್. ಹಾಯ್. ಊಟ ಮಾಡಿದ್ರಾ? ಇವರೇ ಮಹಾ ವ್ಯಕ್ತಿ, ಸ್ಪೆಷಲಿಸ್ಟ್. ಎಲ್ಲರೂ ಹೇಳ್ತಾ ಇದ್ದಾರಂತೆ ನೀವೇ ಅಂತ. ಈ ವ್ಲಾಗಲ್ಲೆಲ್ಲ ಕಾಣಿಸ್ತುಂಟು ಅಂತ ಹೇಳಿ ಸರ್. ಮತ್ತೆ ನನ್ನ ತೋರಿಸಿಲ್ಲ ಅಂತ ಹೇಳಿದ್ರಿ, ತೋರಿಸ್ತಾ ಇದ್ದೀನಿ. ಜೋರಾಗಿ ಮಾತಾಡಬೇಕು. ಮರ್ತಿಲ್ಲ, ನೆನ್ಸ್ಕೊಂಡಿದ್ದೀನಿ ನೋಡಿ. ಇವ್ರು ನಾಚ್ಕೋತಾರೆ, ಒಳ್ಳೊಳಗಡೆನೆ ನಾಚ್ತಾರೆ, ಏನಿಗೆ ಅಂತ ಗೊತ್ತಿಲ್ಲ. ಇವರು ಡಾಕ್ಟರ್ ಅಲ್ಲ, ಕುಮಾರ್ ಅಂತ, ಅಕೌಂಟ್ಸ್ ಮ್ಯಾನೇಜ್ ಆಯಿತಾ. ಇವರು ಚಂದನ ನನ್ನ ಫ್ರೆಂಡ್, ಅವರು ಹೇಮಾ ಸಿಸ್ಟರು. ಮತ್ತು ಇವರು ಇಲ್ಲಿ ನೋಡಿ ಮೇಡಮ್. ನಮಸ್ಕಾರ ದೊರೆ, ನಮಸ್ಕಾರ. ಎಲ್ಲಿದ್ದವ ಇಷ್ಟು ದಿನ? ಓಕೆ, ಮತ್ತೆ ಇನ್ನೇನು ಹೇಳಬೇಕು ಸರ್? ಹೇಳಿ. ಸಿಕ್ತು ಸರ್, ಸಿಕ್ತು. ಹೌದು ಸರ್, ತುಂಬ ರಶ್ಶು. ಆಯಿತು ಸರ್. ಬೇಡ ಸರ್, ಇಲ್ಲ ಪರವಾಗಿಲ್ಲ ಸರ್, ಸಾಕಷ್ಟು. ಮತ್ತೆ ಫೆಸಿಲಿಟಿ ಮ್ಯಾನೇಜರ್ ಪ್ರಯುಕ್ತ ಏನೇನು ಕೊಡ್ತಾರೆ ಮಕ್ಕಳು? ಫೈನಲಿ ಡ್ಯೂಟಿ ಮುಗೀತು. ಬಸ್ ಸ್ಟಾಪ್ ಬಂದ ತಕ್ಷಣ ಬಸ್ ಬಂತು, ಹತ್ಕೊಂಡು ಕಾಂಪ್ಲೆಕ್ಸ್ಗೆ ಟಿಕೆಟ್ ತೊಗೊಂಡೆ. ಹಾಗೆ ಸರ್ರು ಹೇಳ್ತಾಯಿದ್ರು, ಏನೋ ನಮ್ಮನ್ನೇ ಮರ್ತುಬಿಟ್ಟಿದೆಯಲ್ಲ ಅಂತ ಹೇಳ್ತಿದ್ರು. ಸರ್, ನಿಮ್ಮನ್ನೆಲ್ಲ ಹಂಗೆ ಮರೆಯೋಕ್ಕಾಗತ್ತಾ ಹೇಳಿ, ನಂಗೆ ಗೊತ್ತು ವೀಡಿಯೋ ನೋಡ್ತಿರ್ತಾರೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೇನು ಮಾಡಲಿ ಅಂತ ಅಂದ್ಬಿಟ್ಟು ಅಮ್ಮ ಫ್ರೂಟ್ಸ್ ಥರ ಕೇಳಿದರು. ಮರ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಇಲ್ಲ, ಬಸ್ಸೇನು ಅಷ್ಟು ರಶ್ ಇರಲಿಲ್ಲ ನೋಡಿ, ಫ್ರೀಯಾಗಿತ್ತು. ಅದಕ್ಕೆ ಆರಾಮ್ಸಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ. ಬಸ್ ಸ್ಟಾಪ್ ಬತ್ತು, ಇಳ್ಕೊಂಡೆ. ಮತ್ತು ನಮ್ಮ ಸರ್ ಹೇಳ್ತಾಯಿದ್ರು, ಬಸ್ ಸಿಕ್ಕಿಲ್ಲ ಅಲ್ವೇನೋ ನಿನಗೆ, ಒಂದು ಸೈಕಲ್ ತಗೊಬಿಡು ಅಂತ ಚಂದನ ಮತ್ತು ಸರ್ ರೇಗಿಸ್ತಾಯಿದ್ರು. ಓಕೆ, ಕಾಮಿಡಿಯಾಗಿ ತೊಗೊಂಡೆ ನಾನು.
ಕಾಂಪ್ಲೆಕ್ಸ್ ಹತ್ರ ಬಂದೆ ಗೈಸ್. ಈಗ ಹಿಡ್ಕೊಂಡು ಹೋಗ್ಬೇಕು. ಮನೆ ಹತ್ರ ಹೋಗಿ ನೋಡೋಣ ಫ್ರೂಟ್ಸ್ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲನೂ. ತೊಗೊಂಡೋಗ್ತೀನಿ. ಅಲ್ಲಿ ಫ್ರೂಟ್ಸ್ ಇದೆ ಬಟ್ ತೊಗೊಳಲ್ಲ. ಅಲ್ಲಿ ಮುಂದೆ ಇದೆ ಇನ್ನು. ಅಲ್ಲಿ ಹೋಗಿ ತೊಗೋತೀನಿ. ಯಾಕಂದರೆ ಅಲ್ಲಿ ಹೆವಿ ಕಾಸ್ಟ್ಲಿ ಇದೆ. ಹೆಂಗೆ ಫಸ್ಟ್ ಅಲ್ವಾ, ಸೊ ಅದಕ್ಕೋಸ್ಕರ. ಬೇಕಾದರೆ ಇಲ್ಲಿ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋಗಿ ತೊಗೋತೀನಿ. ಮುಂದೆ ಇದೆ ಇನ್ನು ಬೇಜಾನ್. ತಗೊಳ್ಳೋದಕ್ಕೆ ತಗೋಬೋದು, ಹಂಗೇನಿಲ್ಲ. ವೆಯ್ಟ್ ಇಲ್ಲೇ ಮತ್ತು ತಗೋತೀನಿ. ದಾಳಿಂಬೆ ಎಷ್ಟು? 180 ಅರ್ಧ ಕೆ ಜಿ ಕೊಡಿ ದಾಳಿಂಬೆ. kg. ಹಾಂ. ಇಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್ ದಾಳಿಂಬೆ. ಅಲ್ಲೆಲ್ಲ ಅಷ್ಟರಲ್ಲೇ ನೇಮೇಲೆ ಒಂಥರ ಇತ್ತು, ಸೊ ಅದಕ್ಕೋಸ್ಕರ ತಗೊಳ್ಳಿಲ್ಲ. ಬಟ್ ಇಲ್ಲಿ ಚೆನ್ನಾಗಿದೆ. ಪಪ್ಪಾಯ ಇದು ಇದೆ ಅಲ್ಲ, ಸೊ ಓಕೆ. 100 ರೂಪಾಯಿನಾ? ಥ್ಯಾಂಕ್ ಯು. ಕೊನೆಗೆ ದಾಳಿಂಬೆ ಹಣ್ಣು ತೊಗೊಂಡೆ ಗಾಯ್ಸ್. ತೊಗೊಂಡಾಯ್ತು ದಾಳಿಂಬೆ ಹಣ್ಣು. ಇಲ್ಲಿ ನೋಡಿ, ಈಗ ಹೋಗ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಆದಮೇಲೆ ಸಿಗ್ತೀನಿ. ನಡ್ಕೊಂಡು ಒಂದು 5 ನಿಮಿಷ ಬೇಗ ಹತ್ರ ಬಂದೆ. ಇನ್ನೇನು ಮನೆಗೆ ಹೊಂಟೋಗ್ಬಿಡ್ತೀನಿ. ಒಂದು 5 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಏನು ಅಂತಂದರೆ ತಪ್ಪು ಕಾಣಿಸ್ತೀನಿ. ಓಕೆ ಬಾಯ್ ಬಾಯ್. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಬಂದು ಫ್ರೆಶ್ ಅಪ್ ಆದೆ, ರೆಡಿ ಆಗಿಲ್ಲ ಇನ್ನೂ. ಬಂದು ಬರೀ ಮುಖ ತೊಳ್ಕೊಂಡು ಬಂದೆ ಅಷ್ಟೇ. ಅಮ್ಮ ಫೋನ್ ಮಾಡಿದರು, ತಾರಸಿ ಮೇಲೆ ಬಟ್ಟೆ ಹಾಕಿದ್ದೀನಿ ಎತ್ಕೊ ಬಾ ಅಂತ ಹೇಳಿ. ಅದಕ್ಕೆ ಎತ್ಕೊಳಕ್ಕೆ ಅಂತ ಬಂದ್ಬಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಇದೆ, ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಬಾಯ್. ಬಟ್ಟೆ ಎಲ್ಲ ಎಳ್ಕೊಂಡು ಆಯಿತು. ಇವಾಗ ಕೆಳಗಡೆ ಹೋಗೋದಾ ಅಷ್ಟೇ. ಮತ್ತಿನ್ನೇನಿಲ್ಲ ಗಾಯ್ಸ್, ಎಲ್ಲ ಹೇಳ್ಬೇಕು. ಇವಾಗ ಹೋಗ್ಬಿಟ್ಟು ನಮ್ಮ ಬೆಕ್ಕು ಏನು ಮಾಡ್ತಾಯಿದ್ದೆ ಅಂತ ನೋಡ್ಬಿಡ್ತೀನಿ ಇರಿ. ಓಯ್ ಸಿಂಬಾ, ಅವನ್ನ ಏನು ಕೇಳೋದೇ ಬೇಡ ಗಾಯ್ಸ್. ಏನು ಗೊತ್ತಾ, ನಮ್ಮ ಕೈಯೆಲ್ಲ ಇದೆಯಲ್ಲ ಅದನ್ನೆಲ್ಲ ಕಚ್ಚಿ ಇಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ಇದು ಬ್ಲರ್ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಅವನೇ ಕಚ್ಚಿರೋದು. ಮತ್ತು ಇಲ್ಲಿ ಈಗ ಮೊನ್ನೆ ತಾನೇ ಕಚ್ಚಿ ವಾಸಿಯಾಗಿರೋದು ಗಾಯ. ಇದೆಲ್ಲ ಅವ್ನು ಮಾಡೋದೆಲ್ಲ ಸರಿ. ನಾವೇನಾರು ಅವ್ನಿಗೊಂದು ಏಟು ಹೊಡೆದ್ಬಿಟ್ರೆ ಸಾಕು. ನಮ್ಮ ಮನೆಯವರೆಲ್ಲ ಹೊಡೆದ್ಬಿಟ್ಟೆ ಈ ಥರ ಹೊಡೆಯೋದಕ್ಕೆಲ್ಲ ಯಾಕೆ ತಗೊಬಂದು ಸಾಕತ್ತೆ ಹಂಗೆ ಅಂತೆಲ್ಲ ಹೇಳ್ತಾರೆ. ಅವ್ನು ನಮಗೆ ಈ ಥರ ಎಲ್ಲ ಕಚ್ಚಿ ಬಡ್ಚಿರೋದೆಲ್ಲ ಸರಿ ಅಲ್ವಾ? ನೋಡಿ ಹೆಂಗಾಡ್ತಾನೆ. ಓಯ್ ರಂಬಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮೇಘನಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.